ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯನು ಅರಿವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಕೇಳೋದಕ್ಕೆ ಬಹಳ ಚಂದ ಇದೆ ಇದು. ಆದ್ರೆ ಕೆಲವೊಮ್ಮೆ ನನಗನ್ಸುವಂತಹದ್ದು, ಹೀಗೆ ಕಿಚ್ಚು ಹಚ್ಚೋಕೆ ಹೋಗಿಯೇ ಕೆಲವೊಮ್ಮೆ ಏನೇನೋ ಘಟನೆಗಳು ನಮ್ಮ ಬದುಕಲ್ಲಿ ನಡೀತಾವ ಅಂತ. ನನಗಿನ್ನೂ ಕ್ಲಿಯರ್ ಆಗಿ ನೆನಪಿದೆ, 2025 ಜನವರಿ ಅಥವಾ ಫೆಬ್ರವರಿ ತಿಂಗಳು. ನಮ್ಮ ಮನೆಯ ಹೊರಗೆ ಗಿಡಗಳನ್ನು ನೆಟ್ಟಿದ್ವಿ ನಾವು ಬೆಂಗಳೂರಿನಲ್ಲಿ. ಸೆಕೆಂಡ್ ಫ್ಲೋರ್ನಲ್ಲಿ ಮನೆ ಇದ್ದಿದ್ದು. ಪಾಟ್ನಲ್ಲಿ ಗಿಡ ಇಟ್ಟು ಅದರ ಮೇಲೆ ಗಾರ್ಡ್ ರೀಲ್ಸ್ ಬರುತ್ತಲ್ಲ, ಅದಿರುತ್ತೆ. ನಾನು ಮತ್ತೆ ಅಪ್ಪು ಕೆಲವೊಮ್ಮೆ ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಕೆಳಗಡೆ ಹೋಗ್ತಾ ಇರುವಂತಹ ಜನರನ್ನ ನೋಡೋದು, ನಾವು ಸುಮ್ಮನೆ ಕೂತು ಮಾತಾಡೋದು ಎಲ್ಲ ಮಾಡ್ತಾ ಇದ್ವಿ. ಅಲ್ಲಿಂದ ಚೂರು ಆಚೆ ಹೋದ್ರೆ ನಮ್ಮ ಪಕ್ಕದ ಮನೆ ಆಂಟಿ ಮನೆ, ಅಲ್ಲಿಯ ಪಕ್ಕದಲ್ಲಿ ಮೆಟ್ಲು, ಅಲ್ಲೂ ಕೂತ್ಕೊಂಡು ಎಷ್ಟೋ ಸರ್ತಿ ಹರಟೆ ಹೊಡೆದಿದೆ ನಾವು. ಹೀಗೆ ಕೂತು ಹರಟೆ ಹೊಡಿತಿರ್ಬೇಕಾದ್ರೆ, ನಿಂತು ಮಾತಾಡ್ತಾ ಇರ್ಬೇಕಾದ್ರೆ 2-3 ಸರ್ತಿ ಯಾವುದೋ ಕಾರಣಕ್ಕೆ ಅವಳಿಗೆ ನಾನು ಇದನ್ನ ಹೇಳಿದ್ದೇನೆ. ನೋಡು ಅಪ್ಪು, ನಮ್ಮ ಸುತ್ತಮುತ್ತ ಇರುವಂತಹ ಜನರನ್ನ ನೋಡು. ಒಬ್ಬರಿಗೆ EMI ಕಾಟ, ಇನ್ನೊಬ್ಬರಿಗೆ ಮದುವೆ ಆಗಿದೆ ಮಕ್ಕಳಾಗ್ತಿಲ್ಲ ಅಂತ ಹೇಳುವಂತಹ ಸಂಕಟ, ಮತ್ತೊಂದಿಷ್ಟು ಜನರಿಗೆ ಮದುವೆಗೆ ಹುಡುಗಿ ಸಿಗ್ತಿಲ್ಲ ಅಂತ ಹೇಳುವಂತಹ ಕಿರಿಕಿರಿ, ಮದುವೆ ಆಗಿರುವವರಿಗೆ ಮ್ಯಾರೈಟಲ್ ಇಶ್ಯೂಸು. ನಾವು ನೋಡು, ಯಾವ ತಲೆಬಿಸಿಯೂ ಇಲ್ಲದೆ ಆರಾಮದಲ್ಲಿ ಇದ್ದೇವೆ. ನಮ್ಮ ದೊಡ್ಡ ತಲೆಬಿಸಿ ಏನು ಅಂತ ಹೇಳಿದ್ರೆ, ನೆಕ್ಸ್ಟ್ ವೀಕೆಂಡ್ ಎಲ್ಲಿಗೆ ಟ್ರಿಪ್ ಹೋಗೋದು, ಎಲ್ಲಿಗೆ ಟ್ರೆಕ್ ಹೋಗೋದು ಅಂತ ಹೇಳುವಂತಹದ್ದೇ ಆಗಿದೆ. ದುಡ್ಡು ಉಳಿಸೋದು ಹೇಗೆ ಅಂತ ಹೇಳೋದು ನಿನಗೂ ನನಗೂ ಗೊತ್ತು. ಭವಿಷ್ಯಕ್ಕೆ ಬೇಕಾದಷ್ಟು ದುಡ್ಡನ್ನ ಸೇವ್ ಮಾಡಿಡ್ತಾ ಇದ್ದೀವಿ. ಇಬ್ರಿಗೂ ಒಳ್ಳೆ ಕೆಲಸ ಇದೆ, ಚಂದದ ಮಗಳಿದ್ದಾಳೆ, ಇನ್ನೊಂದು ಮಗುವನ್ನು ಮಾಡಿಕೊಳ್ಳುವಂತಹ ಆಲೋಚನೆಯೂ ನಮಗಿದೆ. ಈಗ ಇದೆಲ್ಲ ವಿಷಯದಲ್ಲೇ ಕಾಂಪ್ಲಿಕೇಶನ್ಸು, ಕಿರಿಕಿರಿಗಳು ಮನುಷ್ಯರಲ್ಲಿ ಬರುವಂತಹದ್ದು. ನಮಗೆ ನೋಡೋದು ಯಾವುದೂ ಇಲ್ಲ, ವಿ ಆರ್ ಹ್ಯಾಪಿ ಅಂತ ಹೇಳಿದ್ದೆ. ದೇವರಿಗೆ ಇದಕ್ಕೋಸ್ಕರ ಒಮ್ಮೆ ಕೈ ಮುಗಿಬೇಕು ಅಂತ. ಇವತ್ತಿಗೂ ನನಗನ್ಸುವಂತಹದ್ದು, ಎವ್ರಿಥಿಂಗ್ ವಾಸ್ ಆಲ್ ರೈಟ್ ವಿತ್ ದಿಸ್. ನೀವು ನೋಡಿ, ಇವತ್ತು ಜಗತ್ತಿನಲ್ಲಿ ಸಮಸ್ಯೆ ಆಗೋದೆಲ್ಲಿ ಅಂತ ಹೇಳಿದ್ರೆ, ಒಂದು ಪ್ರೀತಿಸಿ ಮದುವೆ ಆಗಿರ್ತಾರೆ, ಮನೆಯವರಿಗೆ ಆಗ ಅವರನ್ನ ಆಗಿ ಬರೋದಿಲ್ಲ. ನಮ್ಮದು ಪ್ರೀತಿಸಿ ಆದಂತಹ ಮದುವೆ ಅಲ್ಲ, ಮದುವೆ ಆದ್ಮೇಲೆ ಪ್ರೀತಿ ಶುರುವಾಗಿದ್ದು ಅರೇಂಜ್ಡ್ ಮ್ಯಾರೇಜ್. ಸೊ ಎರಡೂ ಕಡೆಯ ಫ್ಯಾಮಿಲಿ ಪ್ಯಾಕಿಂಗ್ ಇತ್ತು. ಏನೋ ಒಂದು ಸಣ್ಣ ಸಮಸ್ಯೆ ಬಂತು ಅಂತ ಹೇಳಿದ್ರೆ, ಒಂದು ಅಲ್ಲಿಂದ ಇಲ್ಲ ಇಲ್ಲಿಂದ ಜನ ಓಡಿ ಬರ್ತಿದ್ರು. ಬೇಕಾದದ್ದಕ್ಕೆ ಪರಿಹಾರವನ್ನ ಕೊಡೋದಕ್ಕೂ ಬೇಕಾದವರು ಇದ್ರು. ಎರಡನೆಯದು ಇಂಟರ್ ಪರ್ಸನಲ್ ಇಶ್ಯೂಸ್, ಗಂಡ ಹೆಂಡತಿಯ ನಡುವೆ ಸಮಸ್ಯೆ. ಹಲವಾರು ಕಾರಣಗಳಿರುತ್ತವೆ. ಇವತ್ತಂತೂ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇದ್ದಾವೆ, ದುಡ್ಡು ಖರ್ಚು ಮಾಡುವ ವಿಷಯದಲ್ಲಿ ಜಗಳಗಳಾಗ್ತವೆ. ಒಬ್ಬಳಿಗೆ ದುಡ್ಡನ್ನ ಖರ್ಚು ಮಾಡಬೇಕು, ಫಾರಿನ್ ಟ್ರಿಪ್ ಹೋಗಬೇಕು ಅಂತ ಹೇಳುವಂತಹ ಆಸೆ, ಇನ್ನೊಬ್ಬನಿಗೆ ಬಗೆ ಬಗೆಯ ಕಾರುಗಳನ್ನ ಖರೀದಿ ಮಾಡಬೇಕು, ದೊಡ್ಡ ದೊಡ್ಡ ಬೈಕ್ಗಳನ್ನು ತಗೋಬೇಕು, ಶೋಕಿ ಮಾಡಿಕೊಂಡು ಬದುಕಲ್ಲಿ ಎಂಜಾಯ್ ಮಾಡಬೇಕು ಅಂತ ಹೇಳುವ ಆಸೆ. ಈಗ ಇನ್ನೊಬ್ಬನಿಗೆ ದುಡ್ಡನ್ನ ಉಳಿಸ್ಬೇಕು ಅಂತ ಹೇಳುವ ಆಸೆ, ಮತ್ತೊಬ್ಬಳಿಗೆ ಭವಿಷ್ಯಕ್ಕೋಸ್ಕರ ಸೇವ್ ಮಾಡಿಟ್ಟು ಭವಿಷ್ಯದಲ್ಲೊಂದು ಒಳ್ಳೆಯ ಜಮೀನನ್ನು ಆಸ್ತಿಯನ್ನು ತಕೊಂಡು ಊರಿಗೆ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ಹೇಳುವ ಆಸೆ. ಶೋಕಿ ಮಾಡಿಕೊಂಡು ಖರ್ಚು ಮಾಡಿಕೊಂಡು ಓಡಾಡ್ಬೇಕು ಅಂತ ಹೇಳುವವರು, ಉಳಿಸ್ಬೇಕು ಅಂತ ಹೇಳುವವರನ್ನ ಮದುವೆ ಆದ್ರು ಅಂತ ಹೇಳಿದ್ರೆ ಅಲ್ಲೂ ಜಗಳ ಬರುತ್ತೆ. ಬಟ್ ನಮ್ಮ ಕೇಸ್ನಲ್ಲಿ ನೋಡಿ, ನನಗೆ ಊರಿಗೆ ಬಂದು ಸೆಟ್ಲ್ ಆಗ್ಬೇಕು ಅಂತ ಹೇಳುವ ಆಸೆ ಇತ್ತು. ಮದುವೆಗಿಂತ ಮುಂಚೆ ಮಾತುಕತೆ ಶುರುವಾಗ್ಬೇಕಾದ್ರೆ ಅವಳಿಗೆ ಹೇಳಿದ್ದೆ, ಊರಿಗೆ ಹೋಗ್ಬೇಕು ಅಂತ ಆಸೆ ಇದೆ, ನಿನಗದು ಓಕೆನಾ ಅಂತ. ಅಯ್ಯೋ, ನನಗೂ ಇದೇ ಆಸೆ ಇರುವಂತಹದ್ದು. ಈಗ ಹೋಗೋದಕ್ಕಾಗೋದಿಲ್ಲ ನಮಗೆ. ಸ್ವಲ್ಪ ವರ್ಷಗಳ ಕಾಲ ದುಡಿಬೇಕು, ದುಡ್ಡು ನಮ್ಮ ಕೈಯಲ್ಲಿ ಇರಬೇಕು. ಇದ್ದ ಮೇಲೆ ಊರಿಗೆ ಹೋಗಿ ಜಾಗ ತಗೊಂಡು ವ್ಯವಸಾಯ ಮಾಡೋದ್ರಲ್ಲಿ ನನಗೆ ಯಾವ ಸಮಸ್ಯೆಯೂ ಇಲ್ಲ. ಬಟ್ ಫಸ್ಟ್ ವಿ ಹ್ಯಾವ್ ಟು ಬಿಕಮ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂತ ಹೇಳ್ತಿದ್ಲು ಅವಳು. ಇದಾದ್ಮೇಲೆ ಬರುವಂತಹ ಸಮಸ್ಯೆ, ಗಂಡ ಹೆಂಡತಿಯ ದುಡ್ಡನ್ನ ಮಿಸ್ಯೂಸ್ ಮಾಡ್ತಾನೆ, ಹೆಂಡತಿ ಗಂಡನ ದುಡ್ಡನ್ನ ಮಿಸ್ಯೂಸ್ ಮಾಡ್ತಾಳೆ ಅಂತ ಹೇಳುವಂತಹ ವಿಚಾರಗಳು. ನಮ್ಮಲ್ಲದೂ ಇರಲಿಲ್ಲ. ನನ್ನ ಗೂಗಲ್ ಪೇನ ಅವಳು ಬಳಕೆ ಮಾಡ್ತಿದ್ಲು, ನನ್ನ ಕ್ರೆಡಿಟ್ ಕಾರ್ಡ್ ಅವಳ ಕೈ ಕೊಟ್ಟಿರ್ತಿದ್ದೆ, ಅವಳ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನನ್ನ ಹತ್ರ ಇರ್ತಿತ್ತು, ಅವಳ ಇನ್ವೆಸ್ಟ್ಮೆಂಟ್ಗಳನ್ನು ನಾನೇ ಮಾಡ್ತಿದ್ದೆ. ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಮತ್ತೆ ಟ್ರಾನ್ಸ್ಪರೆನ್ಸಿ ಇತ್ತು. ಯಾವ ಸಮಸ್ಯೆಯೂ ನಮಗೆ ಇಲ್ಲೂ ಕೂಡ ಇರಲಿಲ್ಲ. ಮೂರನೆಯದ್ದು, ಇವತ್ತು ನಾನು IT ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡುವಂತಹದ್ದು, ನನ್ನ ಸುತ್ತಮುತ್ತ ಜನರನ್ನ ನೋಡ್ತಾ ಇದ್ದೇನೆ. ಮದುವೆ ಆಗಿ ವರ್ಷಗಳಾಗಿರ್ತವೆ, ಮಗುವಿಗಾಗಿ ಪ್ರಯತ್ನವನ್ನ ಪಡ್ತಿರ್ತಾರೆ, IVF ಅಂತಹದ್ದನ್ನ ಮಾಡ್ತಾ ಇರ್ತಾರೆ, ಇನ್ನೇನೇನೇನೇನೋ ಥೆರಪಿಗಳು ಅದು ಇದು ಅಂತ ಹೇಳುವಂತಹದ್ದನ್ನ ವರ್ಷಗಟ್ಲೆ ನಡೆಸಿದ್ರೂ ಕೂಡ ಕೆಲವರಿಗೆ ಮಕ್ಕಳಾಗ್ತಾ ಇರೋದಿಲ್ಲ. ಇನ್ನೂ ಕೆಲವರಿಗೆ ಮಕ್ಕಳಾಗಬೇಕು ಅಂತ ಹೇಳುವಂತಹ ಪ್ರಯತ್ನವನ್ನೇ ಮಾಡಬೇಕು ಅಂತ ಹೇಳುವ ಆಲೋಚನೆ ಇರೋದಿಲ್ಲ. ಮತ್ತೊಂದಿಷ್ಟು ಜನರಿಗೆ ವರ್ಷಗಳಾದರೂ, ವಯಸ್ಸು ಮೀರಿದ್ರು ಮದುವೆಗೆ ಹುಡುಗಿ ಸಿಗೋದು, ಹುಡುಗ ಸಿಗೋದು, ಈ ರೀತಿಯ ಸಮಸ್ಯೆಗಳು ಆಗುವಂತಹದ್ದು. ಏನೇನೇನೇನೋ ನೋಡ್ತಾ ಇದ್ವಿ.
ಇದೆಲ್ಲವನ್ನು ನೋಡಿದಾಗ ನನಗೆ ಅನಿಸಿದ್ದು, ನೋಡು ನಮ್ಮ ಮನೆ ಚಂದ ಉಂಟು ಅಂತ. ಮದುವೆ ಆಗಿ ಹೋದ ಮೇಲೆ ಗಂಡನ ಮನೆಯಲ್ಲಿ ಸಮಸ್ಯೆ, ಅತ್ತೆ ಮಾವ ಸರಿ ಇಲ್ಲ ಅಂತ ಹೇಳುವಂತಹದ್ದು, ಅಥವಾ ಹುಡುಗಿಯ ಮನೆಯವರು ಹುಡುಗಿಯನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳುವಂತಹ ಸಮಸ್ಯೆ ಗಂಡನ ಮನೆಯಲ್ಲಿ. ಈ ರೀತಿಯದ್ದು ಏನೇನೋ ಸಮಸ್ಯೆಗಳಿರ್ತವೆ. ನಮ್ಮಲ್ಲಿ ಯಾವುದೂ ಇರಲಿಲ್ಲ. ಎವ್ರಿ ಒನ್ ವಾಸ್ ಹ್ಯಾಪಿ, ಬಿಂದಾಸ್ ಲೈಫ್. ಸಮಯ ಹೇಗೆ ಬಂದು ಗುದ್ದಿ ಬಿಡ್ತು ನೋಡಿ. ನಾನು ಹೇಳಿದ್ದೆ, ನಮ್ಮ ಲೈಫ್ನಲ್ಲಿ ನೋಡಿ ಏನು ಸಮಸ್ಯೆ ಇಲ್ಲ, ಆರಾಮದಲ್ಲಿ ಇದ್ದೇವೆ ಅಂತ. ನಮಗೆ ಬಂದಂತಹ ಸಮಸ್ಯೆ ಪ್ರಾಯಶಃ ಅನುಭವಿಸ್ಲಿಕ್ಕೂ ಆಗದ, ಅದನ್ನ ಉಗುಳ್ಲಿಕ್ಕೂ ಆಗದ, ನುಂಗ್ಲಿಕ್ಕೂ ಆಗದ ಸಮಸ್ಯೆ ಅಂತ ಎಷ್ಟೋ ಸರ್ತಿ ಅನ್ನಿಸಿ ಹೋಗುತ್ತೆ. ಈಗ ಹಾಗನ್ಸೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ತುಂಬಾ ಪ್ರೀತಿಸ್ತಿದ್ದೆ ಅವಳನ್ನ. ಅವಳು ನನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ಲು. ಸಿಂಪಲ್ ವಿಚಾರಗಳು ಇವತ್ತು ನಮ್ಮ ಮನೆಯಲ್ಲಿ ಬರ್ನಿಸಲಿ. ಊಟ ಮಾಡೋದಕ್ಕೆ ಅವಳು ಬಳಕೆ ಮಾಡ್ತಿದ್ದಂತಹ ತಟ್ಟೆಯನ್ನೇ ನಾನು ಬಳಕೆ ಮಾಡಿ ತಿಂತಾ ಇದ್ದೇನೆ. ಅಷ್ಟಾದ್ರೂ ಅನುಭೂತಿ ಅವಳದು ಸಿಗ್ಲಿ ಅಂತ. 21 ವರ್ಷ ಬದುಕಿನ ಮೊದಲ 21 ವರ್ಷ ನಾನು ಮನೆಯಿಂದಲೇ ಎಲ್ಲ ಕಡೆಗೂ ಹೋಗ್ತಿದ್ದದ್ದು. ಸ್ಕೂಲಿಗೆ, ಇಂಜಿನಿಯರಿಂಗು ಎರಡೂ ಕೂಡ ಮನೆಯಿಂದ ಹೋಗಿಯೇ ಮಾಡಿದ್ದು. ನನ್ನ ಮನೆಯಲ್ಲಿ ಸುಗ್ರಾಸ ಭೋಜನ, ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅಮ್ಮನ ಅಡುಗೆ ಸೂಪರ್, ಅಪ್ಪನ ಅಡುಗೆ ಅದಕ್ಕಿಂತಲೂ ಸೂಪರ್. ಅಂಡ್ ನಮ್ಮ ಮನೆಯಲ್ಲಿ ಗಂಡಸರು ಕಿಚನ್ಗೆ ಬರಬಾರ್ದು, ಹೆಣ್ಣು ಮಕ್ಕಳು ಈ ಕೆಲಸವನ್ನ ಮಾಡಬಾರ್ದು ಅಂತೆಲ್ಲ ಏನೂ ಇಲ್ಲ. ಯಾರು ಏನ್ ಬೇಕು ಅದನ್ನ ಅವ್ರವರೇ ಮಾಡಿಕೊಳ್ಬೇಕು. ಅಂಡ್ ಎವ್ರಿ ಒನ್ ಈಸ್ ಇಂಡಿಪೆಂಡೆಂಟ್ ಟು ಡೂ ಎವ್ರಿಥಿಂಗ್. ಎಲ್ಲರಿಗೂ ಬೇಕು, ಪ್ರತಿಯೊಂದು ಗೊತ್ತಿರಬೇಕು. ಈ ಕಿಚನ್ ಹುಡುಗರನ್ನ ಬಿಡೋದಿಲ್ಲ ಅಂತ ಹೇಳಿದ್ರೆ ಅವರು ಬದುಕಬೇಡವಾ, ಅವರು ಊಟ ಮಾಡೋದನ್ನ ಕಲಿಬೇಡವಾ, ಅಡುಗೆ ಮಾಡೋದು ಅವ್ರಿಗೆ ಗೊತ್ತಿರಬೇಡವಾ? ಹಾಗೆ ಪ್ರತಿಯೊಂದು ಎಲ್ಲರಿಗೂ ಗೊತ್ತಿರಬೇಕು ಅಂತ ಹೇಳುವಂತಹದ್ದು. ಮನೆ ಕ್ಲೀನ್ ಮಾಡೋದಕ್ಕೆ ನಾವು ಹೋಗ್ಬೇಕು, ಮನೆ ಗುಡಿಸೋದಕ್ಕೆ, ಕಸ ವರ್ಸೋದಕ್ಕೆ ಹುಡುಗರು ಬರಬಾರ್ದು ಅಂತೆಲ್ಲ ಏನು ಇಲ್ಲ. ಎಲ್ಲವೂ ಕೂಡ ಎವ್ರಿ ಒನ್ ಡಸ್ ಎವ್ರಿಥಿಂಗ್ ಅಷ್ಟೇ. ಹಾಗಿದ್ದಂತಹ ಮನೆಯಲ್ಲಿ ನಾನಿದ್ದವನು. ಅಲ್ಲಿಂದ ಮತ್ತೆ 2014ರಿಂದ 2019ರವರೆಗೆ ನನ್ನದು PG ವಾಸ. ಮನೆಯಲ್ಲಿ ಚಂದಕ್ಕೆ ಊಟ ಮಾಡಿ, ಚಂದಕ್ಕೆ ಅಡುಗೆಯನ್ನೆಲ್ಲ ಮಾಡಿಸಿಕೊಂಡು ತಿಂದು ಹೋದ ನನಗೆ ಅಲ್ಲಿ ಹೋದ್ರೆ ಭ್ರಮ ನಿರಸನ. ಆಹಾರದಲ್ಲಿ ರುಚಿ ಇಲ್ಲ. ನಾನು ಒಂದು ಕಡೆ ಬರೆದಿದ್ದೆ ಪೋಸ್ಟ್, ನಾನು MTech ಮಾಡೋದಕ್ಕೆ ಹೋದಾಗ ಮೊದಲ ವರ್ಷ ಇದ್ದಂತಹ PGಯಲ್ಲಿ ಲಿಟ್ರಲಿ ಕಾಬ್ಲಿಯ ಮೇಲೆ ಇಲಿ ಇದ್ದದನ್ನು ನಾನು ನೋಡಿದ್ದೇನೆ. ಅದೇ ಕಾಬ್ಲಿಯಲ್ಲಿ ಮಾರನೇ ದಿನ ಬೆಳಗ್ಗೆ ದೋಸೆ ಮಾಡಿ ಕೊಡ್ತಿದ್ರು. ಅಂಡ್ ನನಗೆ ಲೇಟ್ ಆಗುತ್ತೆ ಅಂತ ಹೇಳುವ ಕಾರಣಕ್ಕೆ ಮೊದಲ ದೋಸೆ ನನಗೆ. ಸೊ ಬೇಸಿಕಲಿ ನಾನು ಇಲಿ ಓಡಿದಂತಹ ದೋಸೆಯನ್ನೇ ತಿಂದಿದ್ದೇನೆ. ಅಂಡ್ ಐ ವಾಸ್ ಯೂಸ್ ಟು ಇಟ್. 2019 ಮದುವೆಯ ಪ್ರಸ್ತಾಪಗಳೆಲ್ಲ ಅದು, ಇವಳನ್ನ ಮದುವೆ ಆಗೋದು ಅಂತ ಆಯ್ತು. ನಾನು ಅವಳಿಗೆ ಒಂದು ಮಾತನ್ನ ಮದುವೆಗಿಂತ ಮುಂಚೆ ಹೇಳಿದೆ, ನೋಡು 4 ವರ್ಷ 5 ವರ್ಷ ನಾನು PGಯಲ್ಲಿ ಇದ್ದಿದ್ದೇನೆ, ಹಾಗಾಗಿ ನೀನು ಹೇಗೆ ಅಡುಗೆ ಮಾಡು, ಐ ಡೋಂಟ್ ಮೈಂಡ್, ನಾನು ತಿಂತೇನೆ. ಐ ಡೋಂಟ್ ಯೂಶುವಲಿ ಕಂಪ್ಲೇನ್ ಅಬೌಟ್ ದ ಟೇಸ್ಟ್ ಆಫ್ ದ ಫುಡ್ ಅಂತ. ಎಂತ ಚಂದಕ್ಕೆ ಅಡುಗೆ ಮಾಡ್ತಿದ್ಲು ಅವಳು, ಅದ್ಭುತ. ಅಂಡ್ ಅದರಲ್ಲೂ ಕೂಡ ಅಷ್ಟೇ ಲೆವೆಲ್ ಆಫ್ ಡೆಡಿಕೇಶನ್. ನನಗೆ ಆಹಾರ ಇಷ್ಟ, ಊಟ ಮಾಡೋದು, ತಿಂಡಿ ತಿನ್ನೋದು ನನಗೆ ಇಷ್ಟ ಅಂತ ಅವಳಿಗೆ ಗೊತ್ತಿತ್ತು. ಈಗಲೂ ನೆನಪು ಮಾಡಿಕೊಂಡ್ರೆ ತಲೆ ಬಿಸಿ ಆಗುತ್ತೆ ನನಗೆ. ಬೆಳಗ್ಗೆ 9 ಗಂಟೆಗೆ ಶುರು ಮಾಡಿ ಮಧ್ಯಾಹ್ನ 2 ಗಂಟೆಯವರೆಗೆ ನಾನು ಮತ್ತೆ ಅವಳು ಕೂತ್ಕೊಂಡು ತರಕಾರಿ ಹಚ್ಚಿ ಅದಕ್ಕೆ ಬೇಕಾದಂತಹ ಪ್ರಿಪರೇಷನ್ಸ್ ಎಲ್ಲವನ್ನೂ ಮಾಡಿ, ಹೆಲ್ತಿಗೆ ಒಳ್ಳೇದು ಅಂತ ಹೇಳಿಕೊಂಡು ಈರುಳ್ಳಿಯನ್ನ ಸ್ವಲ್ಪ ತುಪ್ಪ ಹಾಕಿ ಅದರಲ್ಲಿ ಹುರಿದು ಬಿರಿಯಾನಿ ಮಾಡಿಕೊಟ್ಟಿದ್ದಾಳೆ ನನಗೆ. ಅಷ್ಟು ಹೊತ್ತು ಕೂತು ಹೈದರಾಬಾದಿ ಧಮ್ ಸ್ಟೈಲ್ನಲ್ಲೇ ಬಿರಿಯಾನಿ ಮಾಡೋದು, ನನಗಿಷ್ಟ ಅಂತ ಹೇಳಿಕೊಂಡು ಉಪ್ಪಿನ ಮೇಲೆ ಕಾವಲಿಯನ್ನ ಇಟ್ಟು ಕಾವಲಿಯಲ್ಲಿ ಪಿಜ್ಜಾ ಮಾಡಿ ಅದನ್ನ ನನಗೆ ತಿನ್ನಿಸಿ, ಏನೇನೋ ಮಾಡೋದಕ್ಕೆ ಸಾಧ್ಯವೋ ಅದೆಲ್ಲವನ್ನು ಅವಳು ಮಾಡಿದ್ಲು. ಶಿ ವಾಸ್ ಅನ್ ಎಕ್ಸ್ಟ್ರೀಮ್ಲಿ ಡೆಡಿಕೇಟೆಡ್ ವೈಫ್, ಎಕ್ಸ್ಟ್ರೀಮ್ಲಿ ಡೆಡಿಕೇಟೆಡ್ ಮದರ್. ಕೊನೆಗೆ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಮಗಳನ್ನ ಉಳಿಸಿಕೊಟ್ಲು. ಅದನ್ನ ಇನ್ನೊಮ್ಮೆ ಹೇಳ್ತೇನೆ ನಾನು. ಬಟ್ ಎಲ್ಲೋ ಒಂದು ಕಡೆ ದೇವರಿಗೆ ಧನ್ಯವಾದ ಹೇಳಿಯೂ ಕೂಡ ತಪ್ಪಾಯ್ತಾ ಅಂತ ಮನಸ್ಸಿಗೆ ಅನಿಸೋದು ಮಾತ್ರ ನಿಜ. ಸಮಸ್ಯೆಗಳ ಬಗ್ಗೆಯೇ ದೇವ್ರ ಹತ್ರ ಹೇಳ್ತಾ ಇದ್ರೆ, ದೇವ್ರೇ ಅದನ್ನ ಮಾಡಿಕೊಡು, ಇದನ್ನ ಮಾಡಿಕೊಡು, ಆ ಸಮಸ್ಯೆ ನನಗೆ, ಈ ಸಮಸ್ಯೆ ನನಗೆ ಅಂತ ಹೇಳಿದ್ರೆ ದೇವರು ಪ್ರಾಯಶಃ ಎಲ್ಲೋ ಸಮಸ್ಯೆ ಇದೆ, ಇವನು ಹೀಗೆ ಇರ್ಲಿ ಅಂತ ಯೋಚನೆ ಮಾಡ್ತಾನೇನೋ ಅಂತ ನನ್ಗೆ ಕೆಲವೊಂದ್ಸತಿ ಅನ್ಸೋದು. ಒಂದು ಕ್ಷಣ, ನಾನು ಇವತ್ತು ಬೆಳಗ್ಗೆ ಒಂದು ಪದ್ಯ ಕೇಳಿದ್ದೆ, ತುಂಬಾ ಚೆನ್ನಾಗಿತ್ತು. ಅದನ್ನೊಂದು ಹೇಳಿಬಿಟ್ಟು ಇವತ್ತಿನ ವಿಡಿಯೋವನ್ನ ಮುಗಿಸ್ತೇನೆ. ಒಂದೇ ಕ್ಷಣವನ್ನ ಕೊಡಿ ನನಗೆ. ಇವತ್ತು ಕೂದಲು ಕಟ್ ಮಾಡೋದಕ್ಕೆ ಸಲೂನ್ಗೆ ಹೋಗಿದ್ದೆ. ಸಲೂನ್ ನಲ್ಲಿ ಕೇಳಿದಂತಹ ಹಾಡಿದು, ಶ್ರೀನಿವಾಸ ಹಂಪಾಪುರ ಅಂತ ಬರೆದಿರುವಂತಹ ಹಾಡಂತೆ. ನೋಡಿ, ಮತ್ತೆ ಕಾಕತಾಳೀಯ ಅಂತ ಹೇಳುವಂತಹದ್ದು, ನಾನು ಇವತ್ತು ಮಾತಾಡಿದಂತಹ ವಿಷಯಕ್ಕೂ ನಾನು ಬೆಳಗ್ಗೆ ಕೇಳಿದಂತಹ ಹಾಡಿಗೂ ಎಂತಹ ಒಂದು ಅದ್ಭುತವಾದಂತಹ ಸಾಮ್ಯತೆ ಉಂಟು ಅಂತ ನೋಡಿ. ಈ ಶ್ರೀವತ್ಸ ಹಂಪಾಪುರ ಅವರು ಬರೆದಿರುವಂತಹ ಗೀತೆ ಇದು. ಏನು ಚಂದವೋ ಕೃಷ್ಣ ನಿನ್ನ ಮಾಯೆ, ಏನು ಚಂದವೋ ಕೃಷ್ಣ ನಿನ್ನ ಲೀಲೆ,
ಅಲ್ಲಿಂದ ಮತ್ತೆ ಬರ್ಕೊಂಡು ಹೋಗ್ತಾರೆ ನೋಡಿ. 100 ಪುಟಗಳ ಪುಸ್ತಕ ಕೊಟ್ಟು 2 ಪುಟದಲ್ಲಿ ಜನನ ಮರಣದ ಲೆಕ್ಕವ ನೀನೇ ಮೊದಲು ಬರೆದಿಟ್ಟು ಉಳಿದ ಪುಟಗಳ ತುಂಬುವಂತೆ ನಮಗೆ ಬಿಟ್ಟು ಅದನ್ನೂ ಕೂಡ ನೀನೇ ಮೊದಲು ತುಂಬಿಟ್ಟು ತಿಳಿಯದ ಹಾಗೆ ನೀ ಎಲ್ಲರನ್ನು ಆಡಿಸುತ್ತಾ ಇರುವೆ ಅಂತ. ಮತ್ತೆ ಲೈನ್ಗಳಿದ್ದಾವೆ. ನನಗೆ ತುಂಬಾ ಆಪ್ಯಾಯಮಾನವಾದಂತಹ ಲೈನ್ ಇದು. ಹೆಂಡತಿ ಮಕ್ಕಳ ಕೊಟ್ಟು ಬಡತನ ಇಟ್ಟೆ, ಎಲ್ಲರ ಜಾತಕವನ್ನು ನನ್ನ ಜಾತಕದಲ್ಲೇ ಇಟ್ಟೆ, ನೆಮ್ಮದಿ ಕೇಳಿದರೆ ಕಷ್ಟದ ಮೇಲೆ ಕಷ್ಟ ಕೊಟ್ಟೆ, ನೀ ಆಡಿಸಿ ನಗುತ್ತಿರುವೆ, ನಾ ಅಳುತ್ತಿರುವೆ ಅಂತ. ಐಶ್ವರ್ಯ ಕೊಟ್ಟು ಆಯಸ್ಸು ಕಿತ್ತೆ, ಮನೆಯ ಕೊಟ್ಟು ಮಡದಿಯ ಕಿತ್ತೆ, ಅನ್ನವ ಕೊಟ್ಟು ಆರೋಗ್ಯ ಕಿತ್ತೆ ಅಂತ ಹೇಳಿಕೊಂಡು, ಏನು ಚಂದವೋ ಕೃಷ್ಣ ನಿನ್ನ ಮಾಯೆ, ಏನು ಚಂದವೋ ಕೃಷ್ಣ ನಿನ್ನ ಲೀಲೆ ಅಂತ. ನೋಡಿ, ನನ್ನ ಬದುಕು ಉದಾಹರಣೆ ಇದಕ್ಕೆ. ಎಲ್ಲವನ್ನು ಕೊಟ್ಟ, ಅತಿ ಮುಖ್ಯವಾದದ್ದನ್ನು ಕಿತ್ಕೊಂಡ. ಐಡಿಯಲಿ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ ಹೇಳಿದ್ರೆ, ಈ ಅರಿವು ನಮ್ಮ ಬದುಕಿಗೆ ಎಷ್ಟು ಬೇಗ ಬರುತ್ತೋ ಅಷ್ಟು ಬೇಗ ಬದುಕಿನಲ್ಲಿ ನಾವು ಮಾಡ್ತಾ ಇರುವಂತಹದ್ದು ದಿನನಿತ್ಯದ ನಮ್ಮ ಗೊಜಲುಗಳು, ನಮ್ಮ ಕಿರಿಕಿರಿಗಳು, ನಮ್ಮ ಉದ್ಯೋಗ, ನಮ್ಮ ಮಕ್ಕಳು, ನಮ್ಮ ಮನೆ, ನಮ್ಮ ಕಲಹಗಳು, ಇದು ಯಾವುದು ಕೂಡ ಮ್ಯಾಟರ್ ಆಗೋದಿಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ದರ್ ಇಸ್ ಸಮಥಿಂಗ್ ಬಿಯಾಂಡ್ ದ ನಾರ್ಮಲ್ಸಿ ಅಂತ ಹೇಳುವುದು ಯಾವಾಗ ನಮಗೆ ಅರಿವಿಗೆ ಬರುತ್ತೋ ದಟ್ ಇಸ್ ವೆನ್ ವಿ ಸ್ಟಾರ್ಟ್ ಲಿವಿಂಗ್ ಅಂತ ಹೇಳುವಂತಹದ್ದು ಆಧ್ಯಾತ್ಮಿಕ ಅನುಭವ. ಅದನ್ನ ಜಗತ್ತು ಅರ್ಥ ಮಾಡಿಕೊಳ್ಬೇಕಾಗಿರುವಂತಹದ್ದು. ಭಜ ಗೋವಿಂದಮ್ಮಲ್ಲಿ ಶಂಕರಾಚಾರ್ಯರು ಆಚಾರ್ಯರು ಹೇಳಿರುವುದು ಕೂಡ ಅದನ್ನೇ. ಸಾಯುವ ಸಮಯ ಬಂದಾಗ ಗಂಡ ಹೆಂಡತಿ ಮಕ್ಕಳು ಯಾರು ಕೂಡ ನಿನ್ನನ್ನು ಉಳಿಸೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಗೋವಿಂದನ ಭಜನೆಯನ್ನ ಮಾಡು ಅಂತ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿಡು ಕೃಂ ಕರಣೆ ಅಂತ ಹೇಳಿರುವಂತಹದ್ದು ಅದನ್ನೇ. ಕೊನೆಯ ಸಮಯ ಬಂತು ಅಂತ ಹೇಳುವಾಗ ರಕ್ಷಣೆ ಅಂತ ಹೇಳೋದು ಮಾಡೋದಕ್ಕೆ ನಮಗೆ ಯಾರಿಗೂ ಸಾಧ್ಯ ಇಲ್ಲ. ಅದನ್ನು ಏನಿದ್ರು ಕೂಡ ಅವನೇ ಮಾಡಬೇಕು, ಅವನನ್ನ ಭಜಿಸಿ ಅಂತ ಹೇಳುವಂತಹದ್ದು. ನಾನು ವಿಡಿಯೋವನ್ನ ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋಗ್ತಿದ್ದೀನಿ ಇತ್ತೀಚೆಗೆ, ಡೋಂಟ್ ಮೈಂಡ್ ಮೀ. ಬಟ್ ಇದು ಇವತ್ತಿನ ವಿಡಿಯೋ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.